ನಮಸ್ಕಾರ ವೀಕ್ಷಕರೇ. ಈ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಸಂಚಾರ ನಿಷೇಧ ಮಾಡಿತ್ತು ಕರ್ನಾಟಕ ಸರ್ಕಾರ. ರಾತ್ರಿ ಸಂಚಾರ ನಿಷೇಧ, ರಾತ್ರಿ ಹೋಗೋಂಗಿಲ್ಲ. ಎಷ್ಟೆಷ್ಟೋ ವನ್ಯ ಪ್ರಾಣಿಗಳು ಆ ಗಾಡಿ ಕೆಳಗೆಲ್ಲ ಸಿಕ್ಕಿ ಸಾಯ್ತಾ ಇದ್ವು, ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಸಿಕ್ಕಿ ಸಾಯ್ತಾ ಇದ್ವು. ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಅದನ್ನು ಬಂದ್ ಮಾಡಿತ್ತು. ನಿಮಗೆ ಈ ಬಂಡೀಪುರದ ರಾತ್ರಿ ಸಂಚಾರ ಬಂದ್ ಮಾಡಿದರೆ ತುಂಬ ತೊಂದರೆ ಆಗುವುದು ಕೇರಳದವರಿಗೆ. ಯಾಕಂದರೆ ನಿಮಗೆ 10-20 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗುವಂಥ ರೂಟನ್ನು 1-2 ಕಿಲೋಮೀಟ್ರಲ್ಲಿ ಸಿಗುತ್ತೆ ಅಂತ ಹೇಳುವಾಗ ಯಾರಿಗಾದ್ರೂ ಅನಿಸುತ್ತೆ. ಆದರೆ ನಮಗೆ ವನ್ಯಪ್ರಾಣಿಗಳು ಬಹಳ ಇಂಪಾರ್ಟೆಂಟ್. ಬಂಡೀಪುರ ನಮ್ಮದಾಗಿರೋ ಕಾರಣಕ್ಕಾಗಿ ನಾವು ಅದನ್ನು ಬಂದ್ ಮಾಡಿದ್ವಿ. ಇದೀಗ ನಮ್ಮ ಗಂಧದ ಗುಡಿಗೆ ಅಪಾಯ ಎದುರಾಗಿದೆ. ಪಕ್ಕದ ಮನೆಯವರನ್ನು ಉಳಿಸಲಲ್ಲ, ಒಂದು MP ಸೀಟ್ ಗೆಲ್ಲಲು, ಸ್ವಂತ ಮನೆಗೆ ಬೆಂಕಿ ಇಡಲು ನಮ್ಮ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರಾ? ನಮ್ಮ ಬಂಡೀಪುರಕ್ಕೆ ಕಂಟಕ ಎದುರಾಗಿದ್ದು ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಇದು ಕೇವಲ ಪಕ್ಷ ಅಂತಲ್ಲ ಸರ್, ಇದು ನಮ್ಮ ಗಂಧದ ಗುಡಿ. ನಾವೆಲ್ಲರೂ ಇದರ ಬಗ್ಗೆ ಹೋರಾಡಬೇಕಾಗತ್ತೆ. ಯಾಕೆ ಅನ್ನೋದನ್ನು ಈ ರಿಪೋರ್ಟ್ನಲ್ಲಿ ನೋಡಿ. ಬಂಡೀಪುರ ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿಗಳಿರೋ ಅರಣ್ಯ. ಅಷ್ಟೇ ಯಾಕೆ, ಅತಿ ಹೆಚ್ಚು ಆನೆಗಳಿರೋದು ಇದೇ ಬಂಡೀಪುರದಲ್ಲಿ. ಕೋಟ್ಯಾಂತರ ಜೀವರಾಶಿಗಳ ನೆಲೆ, ವನ್ಯಜೀವಿಗಳ ಬೀಡು. ಇಂಥ ಗಂಧದ ಗುಡಿಗೆ ಈಗ ದೊಡ್ಡ ಗಂಡಾಂತರ ಎದುರಾಗಿದೆ. ಬಂಡೀಪುರ ರಾತ್ರಿ ಸಂಚಾರಕ್ಕೆ ಕೇರಳ ಲಾಬಿ. ಗಾಂಧಿ ಕುಟುಂಬಕ್ಕಾಗಿ ರಾಜ್ಯದ ಸಂಪತ್ತು ಬಲಿ. ಕರ್ನಾಟಕದಿಂದ ವಯನಾಡಿಗೆ ಹೋಗ್ಬೇಕಂದ್ರೆ ಇದೇ ಬಂಡೀಪುರ ಅರಣ್ಯ ದಾಟಿ ಹೋಗ್ಬೇಕು. ಆದ್ರೆ ರಾತ್ರಿ ಹೊತ್ತು ರಸ್ತೆ ದಾಟುವಾಗ ವನ್ಯಜೀವಿಗಳು ವಾಹನಗಳಿಗೆ ಡಿಕ್ಕಿಯಾಗಿ ಬಲಿಯಾಗ್ತಿದ್ವು. ಇದೇ ಕಾರಣಕ್ಕೆ 10 ವರ್ಷದಿಂದ ರಾತ್ರಿ ಹೊತ್ತು ಬಂಡೀಪುರ ಅರಣ್ಯದಲ್ಲಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. ಆದ್ರೆ ನಮ್ಮ DCM DKಶಿ ಸಾಹೇಬ್ರು ಈಗ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಹೇರಿದ್ದ ನಿರ್ಬಂಧವನ್ನ ವಾಪಸ್ ಪಡಿತಾರಂತೆ. ವಯನಾಡು ನೆಲದಲ್ಲಿ ನಿಂತು DK ಶಿವಕುಮಾರ್ ಮತದಾರರಿಗೆ ಇಂಥದ್ದೊಂದು ಭರವಸೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಇದೇ ಮಾತು ಇದೀಗ ಪರಿಸರವಾದಿಗಳು ಮತ್ತು ಕೇಸರಿ ನಾಯಕರ ಕಿಚ್ಚಿಗೆ ಕಾರಣವಾಗಿದೆ. ಇಂದಿರಾ ಗಾಂಧಿ ಏನು ಶುರು ಮಾಡಿರುವಂತದ್ದು ಒಂದು ಯೋಜನೆಯ ಮೊಮ್ಮಗಳ ಒಂದು ಉಪಚುನಾವಣೆಯ ಒಂದು ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಈ ರಾತ್ರಿ ಏನು ಪ್ರಯಾಣ ನಿಷೇಧ ಆಗಿದೆ ಅದು ನಾವು ತೆಗಿತೀವಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ ವಯನಾಡಿನಲ್ಲಿ. ಇದು ಬರೀ ತಮ್ಮ ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ ಅಂತ ನಾವಂತೂ ಹೇಳಿದ್ವಿ. ರಿಪಬ್ಲಿಕ್ ಕನ್ನಡ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಸೇವ್ ಬಂಡೀಪುರ ಅಭಿಯಾನ ಸಕ್ಸಸ್. DKಶಿಯ ಈ ಭರವಸೆ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಸೇವ್ ಬಂಡೀಪುರ ಅಭಿಯಾನ ಕೈಗೊಂಡಿತ್ತು. ಕೂಡಲೇ ಎಚ್ಚೆತ್ತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರಸ್ತಾವನೆ ಇಲ್ಲ ಅಂದ್ರು. ಆದ್ರೆ DKಶಿ ಅದೇ ರಾಗ ಹಾಡಿದ್ರು. ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಯನಾಡ್ ಕ್ಷೇತ್ರದ ಜನ, ಕೇರಳದವರು ಸುಮಾರು ದಿವಸದಿಂದ ಅವರ ಒಂದು ಬೇಡಿಕೆ ಇದೆ, ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ಮನವಿ ಬಗ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವೆಲ್ಲ ಸೇರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇವತ್ತೆಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇದ್ದಾವೆ, ಅವೆಲ್ಲವನ್ನು ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾರೆ. ನೋಡಿ, ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ. ನಾವು 2 ಸರ್ಕಾರಗಳನ್ನು ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ, ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಬಂಡೀಪುರ ರಾತ್ರಿ ಸಂಚಾರ ಓಪನ್ ಮಾಡಿದ್ರೆ ವಯನಾಡು ಜನರಿಗೆ ಅನುಕೂಲವಾಗುತ್ತೆ. ವಯನಾಡಿನಿಂದ ನಮ್ಮ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಬೇರೆ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮೆಚ್ಚಿಸೋಕೆ DK ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋ ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಬಂಡೀಪುರದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳಿರೋದು. ಬಂಡೀಪುರದಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಹುಲಿಗಳಿದೆ. ಈ ಹುಲಿಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ಆಲೋಚನೆ ಮಾಡಿದ್ದು ಇಂದಿರಾ ಗಾಂಧಿ. 1983 ಪ್ರಾಜೆಕ್ಟ್ ಟೈಗರ್ ಅಂತೇಳಿ. ಪ್ರಾಜೆಕ್ಟ್ ಟೈಗರ್ ಇಲ್ಲಾಂತಂದರೆ ಈಗ ಹುಲಿ ಇರ್ತಿರಲಿಲ್ಲ. ಢಿಮ್ ಇರ್ತಿರಲಿಲ್ಲ ಹುಲಿ. 5,000 ಏನೋ ನಮ್ಮಲ್ಲೇನು 5,000 ಏನಿದೆ ಅಷ್ಟೇ. ಟೋಟಲ್ ಹುಲಿ ಇರೋದು 5,000 ಆಯಿತಾ. ನಂಬರ್ 1. ಎರಡನೇದೇನಪ್ಪ ಅಂತಂದರೆ ಪ್ರಾಜೆಕ್ಟ್ ಟೈಗರ್ ಆಗಿ 41 ವರ್ಷ ಆಯ್ತು. ಈಗ
ಅದೇ ಇಂದಿರಾ ಗಾಂಧಿಯ ಮೊಮ್ಮಗಳು ಯಾರು ಪ್ರಿಯಾಂಕಾ ವಾದ್ರಾ ಇವತ್ತು ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ, ಅದೇ ಹುಲಿಗಳನ್ನು ಕೊಲ್ಲೋಕೆ ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಎರಡೂ ರಾಜ್ಯಗಳಿಗೆ ಲಾಭ ಆಗುವಂಗೆ ಮತ್ತು ಏನು ಜನಗಳಿಗೆ ಅನುಕೂಲವಾಗುವಂಗೆ. ಸ್ವಾಮಿ, ಪ್ರಾಣಿಗಳ ಅನುಕೂಲ ನೋಡಿ, ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತಂದರೆ ಬೇಕಾದಷ್ಟು ಗಂಧದ ಮರಗಳಿದೆ, ಕಡ್ದು ಮಾರೋದಾ? ಬೇಕಾದಷ್ಟು ಅಪಾರ್ಟ್ಮೆಂಟನ್ನು ಕಾಡು ಕಡ್ದು ಬಿಟ್ಟು ಕಟ್ಟೋದಾ? ಸ್ವಲ್ಪ ಸೆನ್ಸ್ ಬೇಕಪ್ಪ ಪ್ರತಿಯೊಬ್ಬರಿಗೂ ಕೂಡ. ಈ ನೆಲ ಜಲದ ವಿಚಾರ ಅನ್ನೋದು ಅದಕ್ಕೆ. ಸುಮ್ಮನೆ ನಮ್ಮ ನೀರು ನಮ್ಮ ಹಕ್ಕು ಎಲ್ಲಿದೆ? ಆಮೇಲೆ ನನ್ನ ಹತ್ರ ತಗ್ಗಿ ಬಗ್ಗಿ ಮಾತಾಡಬೇಕು. ಯಾರು ನೀವು? ತಗ್ಗಿ ಬಗ್ಗೆ ಮಾತಾಡೋಕ್ಕೆ ಯಾರು ನೀವು ಅಲ್ವಾ? ಈಗ ಹೆಂಗೆ ತಗ್ಗಿ ಬಗ್ಗಿ ರಾಮಮೂರ್ತಿ ಅವ್ರಿಗೆ ಕೊಡಬೇಕು? ತಗ್ಗಿ ಬಗ್ಗಿ ನಿಮ್ಮ ಮನೆಯಿಂದ ಕೊಡೋದಲ್ಲ ಸ್ವಾಮಿ, ಅದು ನಮ್ಮ ದುಡ್ಡು, ಅದು ನಮ್ಮ ದುಡ್ಡು. ನೀವು ನಿಮ್ಮ ಮನೆಯಲ್ಲಿ ಅದು ಮಾಡೋಂಗಿಲ್ಲ. ನೀವು ಅವನವನ ಕೆಲಸದ ಗೌರವ ಅವನವನು ಕೊಡಬೇಕು. ರೇಸಿಸಮ್ ಅಂದರೆ ಅದೇ ಬರುತ್ತೆ. ಒಬ್ಬ ಕೆಲಸದವ ಬಂದ, ಕೂಲಿಗೆ ಬಂದ, ನಿನ್ನ ಕೂಲಿ ಹಂಗೆ ಬೈಯೋಂಗೂ ಇಲ್ಲ. ನಿನ್ನ ಕೆಲಸ ನೀನು ಮಾಡಬೇಕು. ಅವ್ನು ಮಾಡಿಲ್ಲ ಅಂತಂದರೆ ಅದನ್ನು ಕಾರಣಾತ್ಮಕವಾಗಿ ಪ್ರಶ್ನೆ ಮಾಡಬೇಕು. ಹಾಗಾಗಿ ವೀಕ್ಷಕರು, ಇದು BJP ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ಇದು ಕೇವಲ ವಯನಾಡು ಜನರನ್ನು ಖುಷಿಪಡಿಸೋಕೆ ಅವ್ರಿಗೆ ಹತ್ರ ಆಗತ್ತೆ ಅಷ್ಟೇ. ರೋಟ್ ಒಂದು MP ಸೀಟ್ಗಾಗಿ ನಾವು ಆ ಹುಲಿಗಳನ್ನು ಸಾಯಿಸ್ತೀವಿ. ಇರೋದೇ 5,000 ಸ್ವಾಮಿ, 5,000 ಹುಲಿಗಳಿರೋದು. ಇದಕ್ಕೆ ಅಕ್ಕಲ್ ಬೇಕು. ಇದಕ್ಕೆ ಅಕ್ಕಲ್ ಬೇಕು, ಕೇವಲ ದುಡ್ಡಿನ ಸ್ಮೆಲ್ ಅಲ್ಲ. ಅರ್ಥ ಆಯ್ತಾ? ಹಾಗಾಗಿ ಪಕ್ಷಾತೀತವಾಗಿ ದಯವಿಟ್ಟು ಇದನ್ನು ಯಾವನೇ ಮಾಡಿದರೂ ಕೂಡ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.